ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನನ್ನ ಮನೆ ಹತ್ರ ಎಲ್ಲ ಕೆಲಸ ಮುಗಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಎಲ್ಲ ಕೆಲಸ ಆಯಿತು. ಒಳಗಡೆ ಬಂದೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು. ಇವತ್ತು ಬಂದು ಶುಕ್ರವಾರ, ಹನುಮ ಜಯಂತಿ. ತಿಂಡಿಗೆ ಅವಲಕ್ಕಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಒಂದು ಫಂಕ್ಷನ್ ಇದೆ, ಹೋಗಬೇಕು. ಇನ್ನು ರಕ್ಷಿನ ಬಿಡಬೇಕು. ತುಂಬಾ ಕೆಲಸ. ಹೆಣ್ಮಕ್ಳಂದಮೇಲೆ ಕೆಲಸ ಇದ್ದೇ ಇರುತ್ತಲ್ವ. ಬೆಳಗ್ಗೆ ಎದ್ದಿದ ತಕ್ಷಣ ರಕ್ಷಿಗೆ ಇವತ್ತು ಅವಲಕ್ಕಿ ಬೇಕು ಅಂತ ಹೇಳ್ದೆ. ಹಾಗಾಗಿ ಅವನಿಗೆ ಫೇವ್ರೇಟು ಅವಲಕ್ಕಿ ಇಟ್ಬಿಟ್ಟು ಅದಕ್ಕೆ ಅವ್ನಿಗೆ ಅವಲಕ್ಕಿ ಮಾಡ್ಕೊಡೋಣ ಅಂಥೇಳಿ ಮಾಡಿಕೊಡ್ತಾಯಿದ್ದೀನಿ. ನನಗೂ ಬೇಗ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಾನು ಸ್ನಾನ ಮಾಡಿ ರೆಡಿ ಆಗಬೇಕು. ರಕ್ಷಿನ ಬಿಟ್ಟು ಫಸ್ಟಲ್ಲಿ ನಂದೀಶ್ವರ್ ರೆಡಿ ಆಗ್ತಾರೆ, ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲ, ಅವರು ನಾನಿಬ್ಬರೇ, ಎಲ್ಲರೂ ಏನಲ್ಲ. ರಕ್ಷಿ ಇನ್ನೇನು ಸ್ಕೂಲ್ಗೆ ಹೋಗ್ತಾನೆ, ನಾವಿಬ್ಬರೇ ಅಷ್ಟೇ. ತುಂಬ ದಿನದಿಂದ ಆ ಪ್ಲೇಸ್ಗೆ ಹೋಗ್ಬೇಕಂತ ಅನ್ಕೋತಾ ಇದ್ವಿ. ಹೆಂಗೂ ಇವಾಗ ಅಲ್ಲೇ ಫಂಕ್ಷನ್ ನಡೀತಾ ಇರೋದ್ರಿಂದ ಎರಡೂ ಆಗುತ್ತೆ ನಮಗೂ ಅಂತ ಹೇಳ್ಬಿಟ್ಟು ಹೋಗಿ ಬರೋಣ ಅಂತ. ಮಳೆ ಬೇರೆ ನೆನೆಯಿಂದ ಶುರುವಾಗಿದೆ, ಕೋಲ್ಡ್ ಬೇರೆ. ಇವಾಗಂತೂ ನಮಗೆ ಹೊಲ ಕುಯ್ಯೋದು ಕಟ್ಟೋದು ಕೆಲಸ ಇರುತ್ತೆ. ಈ ಟೈಮಲ್ಲೇ ಈ ಮಳೆ ಬೇರೆ ಇಟ್ಕೊಂಡಿದೆ. ಈ ಮಳೆಯಿಂದ ಹೊಲನೂ ಕುಯ್ಸಲಿಲ್ಲ, ರಾಗಿ ಎಲ್ಲ ಸುಮ್ಮನೆ ವೇಸ್ಟು. ರೈತ್ರಿಗೆ ನೋಡಿ ಹಿಂಗೆ ನಾವೇನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತೀವಿ. ಪ್ರಕೃತಿಯಿಂದ ಕೆಲವೊಂದು ಸತಿ ಹಾಳಾಗುತ್ತೆ, ಕೆಲವೊಂದು ಸರಿ ಹೋಗುತ್ತೆ. ಪ್ರಕೃತಿ ಎಲ್ಲದಕ್ಕೂ ಕಾರಣ ಆಗುತ್ತೆ ನೋಡಿ. ಸರಿ ಹೋಗೋದಕ್ಕೂ ಅದೇ ಕಾರಣ, ಹಾಳಾಗೋದಕ್ಕೂ ಅದೇ ಕಾರಣ. ಏನೂ ಮಾಡೋದಕ್ಕಾಗಲ್ಲ. ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿದು ರಕ್ಷಿಗೂ ಕೊಟ್ಟು ಆಯಿತು. ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇವಾಗ. ತಿಂಡಿ ಪ್ರಿಪೇರ್ ಮಾಡಿ ರಕ್ಷಿಗೆ ಕೊಟ್ಟು ನಾನು ಅಷ್ಟೇ ಸ್ನಾನ ಮಾಡ್ಕೊಂಡ್ಬಂದು ಬೇಗ ಪೂಜೆ ಮಾಡ್ತೀನಿ. ನೆನ್ನೆ ಗುರುವಾರ ಅಲ್ವಾ, ವಾರ ಆಗಿರೋದ್ರಿಂದ ನೆನ್ನೆ ಎಲ್ಲ ಮನೆಯೆಲ್ಲ ನೀಟ್ ಮಾಡಿ ಪೂಜೆ ಮಾಡಿ ಎಲ್ಲ ಆಗಿದೆ. ಇವಾಗ ಸುಮ್ಮನೆ ಒಂದ್ಸರಿ ಸ್ನಾನ ಮಾಡಿಕೊಂಡು ದೀಪ ಹಚ್ಬಿಟ್ಟು ಹೊರಡಬೇಕು. ಅದಕ್ಕೆ ಫಸ್ಟು ತಿಂಡಿ ಕೊಟ್ಬಿಡ್ತೀನಿ. ರಕ್ಷಿನ ಸ್ವಲ್ಪ ನಿಧಾನಕ್ಕೆ ತಿಂತಾ ಇರ್ತಾನೆ. ಅವನಿಗೂ ಟೈಮ್ ಇರಲ್ಲ ಅಲ್ವಾ. ಬೆಳಗ್ಗೆ ಹೊತ್ತು ಅಷ್ಟೇ ಅವ್ನಿಗೆ ಫೋನ್ ನೋಡೋದಕ್ಕೆ ಟೈಮು. ಇಲ್ಲಾಂದರೆ ನೈಟ್ ಬಂದರೆ ಒಂದು 10 ನಿಮಿಷ ನೋಡ್ತಾನೆ. ಟ್ಯೂಷನಿಂದ ಬಸ್ಟು ಲೇಟ್ ಆಗಿಬಿಡುತ್ತಲ್ವ. ಅದಕ್ಕೆ ಬೆಳಗ್ಗೆ ಟೈಮ್ ಆದರೂ ಆರಾಮಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡಲಿ ರಕ್ಷಿ ಅಂತ ಹೇಳ್ಬಿಟ್ಟು ಅವನಿಗೆ ಇವಾಗ ತಿಂಡಿ ಕೊಟ್ಟು ನಾನು ಪಟ್ ಅಂತ ಸ್ನಾನ ಮಾಡಿಕೊಂಡು ಬರ್ತೇನೆ. ನಾನು ಸಿಂಪಲ್ಲಾಗಿ ಡ್ರೆಸ್ನ ಹಾಕ್ಕೊಂಡು ರೆಡಿಯಾಗಿ ಇವಾಗ ನಾವು ಹೊರಡ್ತಾ ಇದ್ದೀವಿ. ತುಂಬ ಮಳೆ ಬರೋ ಥರ ಬೇರೆ ಇತ್ತು. ಡಿಕ್ಕಿರಿ ಇದು ಹಾಕೋತೀನಿ, ಶಾಲ್ ಥರ ಅದು ನಾನೇ ಕೂಡ ಬೀಗ ಹಾಕ್ಬಿಟ್ಟೈತೆ. ರೆಡಿಯಾಗಿದ್ದಾಯ್ತು, ಹೊರಡ್ತಾ ಇದ್ದೀವಿ. ಮಳೆ ಇರೋದ್ರಿಂದ ಇಲ್ಲೇ ಜರ್ಕಿನೆಲ್ಲ ಹಾಕ್ಕೊಂಡ್ವಿ. ರೀ ಹೆಲ್ಮೆಟ್ ಎತ್ಕೊಂಡ್ರಾ? ನನ್ನೇ ಕೂಡ ಹಾಕ್ಬಿಟ್ಟು ಹೋಯ್ತಾ ಇದ್ದೀರಲ್ಲ ನೀವು. ಚಿನ್ಮರಿ, ನಾನು ಚಿನ್ಮರಿ ಥರ ಕೂಡ ಆಗ್ತಾ ಇದ್ದೀರಲ್ಲ. ಅದೇ ಕರ್ಕೊಂಡೆ ಹೋಗಲ್ವಲ್ಲ ಎಲ್ಲೂ. ಫೈನಲಾಗಿ ಮನೆಯಿಂದ ಹೊರಟ್ವಿ. ನಾವು ಹೋಗ್ತಾ ಇರೋದು ಬಂದು ಕಬ್ಬಾಳ್ಗೆ. ತುಂಬ ದಿನದಿಂದ ನಾನು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತಲೇ ಪರ್ಸ್ನಲಿ ಅನ್ಕೋತಾ ಇದ್ದೆ. ಫೈನಲಾಗಿ ನಾವು ದೇವಸ್ಥಾನಕ್ಕೆ ಹೋಗೋ ರೀತಿಯೇ ಆಯಿತು. ಮತ್ತು ಇವಳು ಒಂಥರ ನನಗೆ ತಂಗಿನೇ, ಇವಳು ಪಾಪು ಬರ್ಡೇಗೆ ಹೋಗೋ ರೀತಿಯೂ ಆಯಿತು. ನಾವು ಆನ್ ದ ವೇ ಹೋಗ್ಬೇಕಾದ್ರೆ ಚಿಕ್ಕಮ್ಮನೂ ನಮ್ಮ ಜೊತೆ ಬರೋ ರೀತಿ ಆಯಿತು. ಬೈ ಮಿಸ್ಸಾಗಿ ಅವರು ನಮ್ಮ ಜೊತೆನೂ ಬರೋ ಥರ ಆಯಿತು. ಅವ್ರನ್ನೂ ಕರ್ಕೊಂಡು ಹೊರಟ್ವಿ. ನೀನು ಇಷ್ಟೊಂದು ರಶ್ ಅವ್ರೆ? ಇವಾಗ ಶುಕ್ರವಾರ ಅಲ್ವಾ, ಹೋಯ್ತಾ ಇರ್ತದೆ ಬರ್ತಾ ಇರ್ತದೆ.
ಇದೇ ದೇವಸ್ಥಾನ ಕಾಣಿಸ್ತಾ ಇಲ್ವೇನ್ರಿ? ಇದೇನೆ ನೋಡಿ ಅಲ್ಲ ಸೋಬೇಕು ನೋಡಿ ಗಾಡಿ ಇಲ್ಲಿ ಎಲ್ಲಾರು ಓಹೋ ನಾನು ತಗೋತೀನಿ ಅಂದ್ರೆ ಅವ್ರು ನಿಮ್ಮ ತಮ್ಮನೇ ಇಲ್ಲೇ ತಗೋತೀನಿ. ಏನವ 50 ರೂಪಾಯಿ ಕೊಡೋಣ ಆಯ್ತು ಮನೆಯಲ್ಲಿ 650 ಹೇಳ್ತಾವ್ರಿ ಇವರು ಇಲ್ಲಿ 650 ಅಲ್ಲ ಕನ್ನಡ 650 ಒಳ್ಳೆ ಅಪ್ಪಲೇ ಒಂದಕ್ಕ ಶಿಲೋನೆ ಯಾರು ಕೊಡ್ತಾ ಇದ್ದಾರೆ ಮಳೆಯಲ್ಲಿ 50 ರೂಪಾಯಿ ಪೂಜೆ ನಾವು ಮನೆಯಿಂದ ಹೊರಡ್ಬೇಕಾದ್ರೆ ಹೇಳ್ದೆ ನಂದೀಶ್ವರಿಗೆ ಪೂಜೆಗೆ ಇಲ್ಲೇ ತೊಗೋತೀನಿ ನಾನು ಮನೆಯಿಂದನೇ ಕಾಯಿ ಎಲ್ಲ ತೊಗೊಂಡು ಹೋಗೋಣ, ಹೆಂಗೂ ರಾಮನಗರ ಹೋಗ್ತಿದ್ವಲ್ಲ ಅಲ್ಲಿ ಯಾರಗಳು ತುಂಬ ಚೆನ್ನಾಗಿ ಸಿಗುತ್ತೆ ಮಂಡಿಲಿ, ಹಂಗೆ ತೊಗೊಂಡು ಹೋಗೋಣ ಅಂತ. ಅವರು ಎಲ್ಲಿ ರಶ್ ಇರುತ್ತೋ ಏನೋ, ನಾವು ಯಾವತ್ತೂ ಬಂದಿರಲಿಲ್ಲ, ಫಸ್ಟ್ ಟೈಮ್ ನಾವು ಈ ದೇವಸ್ಥಾನಕ್ಕೆ ಹೋಗಿದ್ದು. ರಶ್ ಇರುತ್ತೇನೋ ಬೇಡ ಅಂತ ಅಂದ್ಕೊಂಡು ಕ್ಯಾನ್ಸಲ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ರಶ್ಶೇ ಇದ್ದರು ನಾವು ಹೋದಾಗ, ತುಂಬ ರಶ್ ಇರ್ತಾರಂತೆ. ಚಿಕ್ಕಮ್ಮ ಅದನ್ನೇ ಹೇಳ್ತಾಯಿದ್ರು, ತುಂಬ ರಶ್ ಇರ್ತಾರೆ ಮಗ, ಆದ್ರೂ ಬೇಗ ಬೇಗ ದರ್ಶನ ಆಗುತ್ತೆ, ಜಾಸ್ತಿ ಹೊತ್ತೇನು ನಿಲ್ಲೋ ರೀತಿ ಇಲ್ಲ ಅಂತ. ಅದಕ್ಕೆ ನಾವು ಹೋಗಿದ ತಕ್ಷಣ ಫಸ್ಟು ಫಂಕ್ಷನ್ಗೆ ಹೋಗಲಿಲ್ಲ, ದೇವ್ರ ದರ್ಶನ ಮಾಡೋಣ ಅಂತೇಳಿ ಹೋದ್ವಿ. ನಿಮಗೂ ಆದಷ್ಟು ಅಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಕಬ್ಬಾಳಮ್ಮನ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಒಳಗಡೆ ಲೈಟಿಂಗ್ಸ್ ಇದ್ದಿದ್ದರಿಂದ ಅಷ್ಟು ಕ್ಲಾರಿಟಿಯಾಗಿ ತೋರ್ಸೋಕ್ಕಾಗಿಲ್ಲ, ಅವರೆಲ್ಲ ವಿಡಿಯೋ ಮಾಡೋ ಆಗಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅಲ್ಲಿ ನಂಗೆ ನೀಟಾಗಿ ಫೋಟೋ ತೊಗೊಳೋದಕ್ಕಾಗಲಿಲ್ಲ. ಒಳಗಡೆ ಎಲ್ಲ ದರ್ಶನ ಮಾಡಿಕೊಂಡು ಆಚೆ ಕಡೆ ಬಂದ್ವಿ. ಎಲ್ಲದಕ್ಕೂ ಇನ್ನೂ ಮಾಡ್ತಾಯಿದ್ದಾರೆ, ಇನ್ನೂ ಸ್ವಲ್ಪ ಅಲ್ಲಿ ಪ್ರೊಸೀಜರು ನಡೀತಾ ಇದೆ, ಇನ್ನೂ ನೀಟಾಗಿ ಮಾಡಬೇಕು. ನಾವು ಹೋದಾಗ ಒಂದು ಸ್ವಲ್ಪ ಜನನೇ ಇದ್ದರು, ಅಷ್ಟೊಂದೇನು ಜನ ಇರಲಿಲ್ಲ, ಸ್ವಲ್ಪ ಜನ ಇದ್ದರು. ಬೇಗ ಬೇಗ ದರ್ಶನವೂ ಆಯಿತು. ಪೂಜಾರಿ ಇನ್ನೂ ಬಂದಿರಲಿಲ್ಲ, ಹಾಗಾಗಿ ನೀವು ನಿಧಾನಕ್ಕೆ ಬನ್ನಿ, ಅಷ್ಟರಲ್ಲಿ ನಾವು ದರ್ಶನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪೂಜೆನನ್ನು ರೇಗಿಸ್ತಾ ಇದೆ. ನಾವು ಆ್ಯಕ್ಚುಲಾಗಿ ಅವರೇ ಬೇಗ ಬರ್ತಾರೆ, ನಾವು ಲೇಟು ಅಂತ ಅಂದ್ಕೊಂಡಿದ್ವಿ. ಆದರೆ ನಾವೇ ಬೇಗ ಹೋದ್ವಿ, ಅವರೇ ಲೇಟಾಗಿ ಬಂದರು. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು 3 ಜನ ಫಂಕ್ಷನ್ ಹಾಲ್ ಹತ್ರ ಹೋಗ್ತಾ ಇದ್ದೀವಿ. ಪಾರ್ಟಿ ಹಾಲು ಮಾಡಿದ್ರು ಅವರು. ಇವಾಗ ನಾವು ಅಲ್ಲಿಗೆ ರೀಚ್ ಆಗ್ತಾ ಇದ್ದೀವಿ. ಪೆನ್ ಕೊಡ್ರಿ ಒಂಚೂರು, ಡೌಟ್ ಅವ್ರಿಗೆ. ಬನ್ರಿ ನೀವು ಎಲ್ಲರೂ ತೆಗೆಸ್ಕೊಳ್ಳೋಣ. ಹಾಯ್. ಈ ಥೀಮ್ನ ಇವರು ಆರಿಸ್ಕೊಂಡಿದ್ರು. ಇವರು ಡೆಕೋರೇಷನ್ನು ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಪಾಪಗೂ ಇವನಿಗೂ 15 ದಿನ ಅಷ್ಟೇ ಡಿಫ್ರೆನ್ಸು, ಜಾಸ್ತಿ ಏನು ಡಿಫ್ರೆನ್ಸ್ ಇರಲಿಲ್ಲ. ಹಾಗಾಗಿ ಇವರು ಸಂಡೇ ಬರ್ಡೇನ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿದೆ. ವೀಡಿಯೋಸು ಮಾಡ್ಕೊಳ್ಳೋಕ್ಕೆ ಪಾಪ ನಾನು ಬೇರೆಯವ್ರಿಗೆ ಕೊಟ್ಟಿದ್ದೆ, ಅವರು ಬೈ ಮಿಸ್ಸಾಗಿ ವೀಡಿಯೋ ಆಗಿಲ್ಲ, ಅದು ರೆಕಾರ್ಡ್ ಆಗ್ತಾಯಿದೆ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ, ರೆಕಾರ್ಡ್ ಆಗಿರಲಿಲ್ಲ. ಒಂದಿಷ್ಟು ಫೋಟೋಸ್ ಇತ್ತು ನನಗೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಐಶು ಅಂತೂ ತುಂಬ ಮುದ್ದಾಗಿ ಕಾಣ್ತಾ ಇದ್ಲು, ಇದಕ್ಕಿಂತ ಫೋಟೋಗಿಂತ ರಿಯಲಾಗಿ ನೋಡೋದಕ್ಕೆ ತುಂಬ ಪ್ರಿಟಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆ ಕಲರೂ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು ಅವಳಿಗೆ, ಸ್ಯಾರಿ ಕಲರು. ತುಂಬ ಚೆನ್ನಾಗಿ ನಡೀತು ಫಂಕ್ಷನ್ನು. ಹೋಗಿ ನೀನು ಹತ್ತಿಸ್ಕೊಳ್ರಿ ನಮ್ಮ ಗಾಡಿಗೆ, ಅವನ್ನ ಬಾಯ್ ಮಾಡಲ್ಲ ಅಮ್ಮಂಗೆ. ನಡಿ, ಇನ್ನೇನು ಬರ್ತೀವಿ ನಡಿ ಗಾಡಿ ನಡಿ. ನಾವು ದರ್ಶನ ಮಾಡಿಕೊಂಡು ಫಂಕ್ಷನ್ ಹಾಲ್ ಹತ್ರ ಹೋಗೋಷ್ಟರಲ್ಲಿ ಪೂಜಾರು ಬಂದರು. ಅವರು ಎಲ್ಲರೂ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿ ಎಲ್ಲ ಮುಗಿಸಿ ನಾವು ಇವಾಗ ರಿಟರ್ನ್ ಆಗ್ತಾಯಿದ್ದೀವಿ. ನಾವು ಯಾವ ದೇವ್ರನ್ನ ನೋಡೋದಕ್ಕೆ ಬಂದು ಇನ್ಯಾ ದೇವ್ರಿಗೆ ಹೋಗ್ತಾಯಿದ್ದೀವಿ. ನಾವು ಬೆಳಗ್ಗೆ ಹೊರಟಾಗ ಒಂದಕ್ಕೊಂದು ಏನೋ ಲಿಂಕೇ ಇರಲಿಲ್ಲ, ನಾವು ಹೋಗಬೇಕು ಅಂತಲೂ ಅಂದ್ಕೊಂಡಿರಲಿಲ್ಲ. ನಾನು ಅದನ್ನೇ ಹೇಳ್ತಾಯಿದ್ದೆ ಚಿಕ್ಕಮ್ಮನಿಗೆ, ನಾವು ಎಲ್ಲಿಗೆ ಹೋಗಬೇಕು ಅಂತ ಬಂದ್ವಿ, ಇನ್ನೆಲ್ಗೋ ಬಂದಿದ್ದೀವಲ್ವ ಅಂತ ಹೇಳ್ಬಿಟ್ಟು. ಮಲ್ಲನಕುಪ್ಪೆ ಗೇಟು ನಮಗೆ. ರಕ್ತದಾನ ಮಾಡ್ಬೋದು ಅಂತೀರಿ. ಗೊತ್ತಾಯ್ತಲ್ವ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಗೌಡ್ಗೆರೆ ಚಾಮುಂಡೇಶ್ವರಿಗೆ ಬಂದಿದ್ದೀವಿ. ಯಾಕೆ ನಾವು ಇಲ್ಲಿಗೆ ಬಂದಿದ್ದೆವು ಅಂದರೆ, ನಾವು
ಚಿಕ್ಕಮ್ಮನಿಗೂ ಹೇಳಿರಲಿಲ್ಲ ನಾವು ಹಿಂಗೆ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಬೈ ಮಿಸ್ಸಾಗಿ ಏನಾಯಿತು ಅಂದರೆ ಅವರು ತುಂಬ ದಿನದಿಂದ ಅನ್ಕೋತಾ ಇದ್ರಂತೆ ಹೋಗಬೇಕು ನಾನು ಈ ದೇವ್ರಿಗೆ ಅಂತ ಹೇಳ್ಬಿಟ್ಟು. ಅವರು ಚಿಕ್ಕಪ್ಪನೂ ಅವ್ರಿಗೇನೋ ಕೆಲಸ ಬಂದಿದ್ದೆ, ಅಕಸ್ಮಾತಾಗಿ ಅವರು ಕ್ಯಾನ್ಸಲ್ ಆಗಿಬಿಟ್ಟಿದ್ದಾರೆ. ಅವರು ನಾವು ಹೊರಡ್ಬೇಕಾದ್ರೆ ಫೋನ್ ಮಾಡಿದ್ರು, ನಿಶಿ ಹಿಂಗೆ ಹೋಗಿ ಬರೋಣ ಬರ್ತೀಯಾ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಹೇಳಿದೆ ಈ ಥರ ಫಂಕ್ಷನ್ಗೆ ಹೋಗಬೇಕು ಅಂತ ರೆಡಿ ಆಗ್ತಾಯಿದ್ದೀವಿ ಆಂಟಿ ಅಂತ ಹೇಳ್ಬಿಟ್ಟು. ಹೌದಾ, ಹಂಗಾದ್ರೆ ಹೋಗಿ ಪರವಾಗಿಲ್ಲ, ನಾನು ಒಬ್ಬಳೇ ಹೋಗ್ತೀನಿ ಅಂದರು. ಅವ್ರ ಪಾಪ ಒಬ್ಬರೇ ಹೋಗೋದಕ್ಕಾಗ್ದೇನೆ ಪಾಪ ನಮಗೆ ಫೋನ್ ಮಾಡಿದರು, ಜೊತೆಲಿ ನಾವ್ಯಾರಾದರೂ ಬರ್ತೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ಆಯಿತು ಬನ್ನಿ ನಾವೇ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಫಸ್ಟು ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ಬಂದ್ಬಿಡೋಣ. ಯಾಕಂದರೆ ಕಬ್ಬಾಳು ಒಂದು ಕಡೆ ಆಯಿತು, ಇದು ಒಂದು ಕಡೆ ಆಯಿತು. ಪಾಪ ಅವ್ರು ತುಂಬ ದಿನದಿಂದ ಅನ್ಕೋತಿದ್ರಂತೆ ಹೋಗೋದಕ್ಕೆ, ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ರು ಅವ್ರು ರೆಡಿ ಆದಾಗ ಚಿಕ್ಕಪ್ಪ ಕ್ಯಾನ್ಸಲ್ ಆಗಿದ್ದಾರೆ. ಹಾಗಾಗಿ ಆಯಿತು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ನಾವು ಫಸ್ಟ್ ಹೋಗಿ ಫಂಕ್ಷನನ್ನು ಅಟೆಂಡ್ ಮಾಡಿ ಆಮೇಲೆ ಇಲ್ಲಿಗೆ ಬಂದಿದ್ದೀವಿ. ಒಳಗಡೆ ದೇವ್ರ ದರ್ಶನ ಗರ್ಭಗುಡಿಲಿ ವಿಡಿಯೋ ಅಲೋ ಇಲ್ಲ, ಹಾಗಾಗಿ ನಾನು ವೀಡಿಯೋಸ್ ಮಾಡಿಲ್ಲ. ಕ್ಯೂ ಸಿಸ್ಟಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಿಜ ನಾನು ಅಲ್ಲಿ ಹೋಗಿ ಇಲ್ಲಿ ತೆಂಗಿನಕಾಯಿ ನೋಡ್ತಾ ಇದ್ದಂಗೆ ನನಗಂತೂ ಒಂದು ಕ್ಷಣ ತಲೆನೇ ಸುತ್ತ ಬಂದಂಗೆ ಆಗೋಯ್ತು. ಯಾಕಂದರೆ ನೀವು ಎಷ್ಟು ನೋಡ್ತೀರಾ ಫ್ರೆಂಡ್ಸ್, ಬರೀ ತೆಂಗಿನಕಾಯಿ ಎಲ್ಲರೂ ಅಲ್ಲೇ ಕಾಯಿ ಕೊಡ್ತಾರಂತೆ, ಹಾಗಾಗಿ ಎಲ್ಲ ಕಟ್ಟಿದ್ದಾರೆ. ಇಲ್ಲಿ ವಿಶೇಷ ಏನು ಅಂದರೆ ಒಳಗಡೆ ದೇವಸ್ಥಾನ ಇದೆಯಲ್ಲ, ಆ ಗರ್ಭಗುಡಿಲಿ ದೇವ್ರ ದರ್ಶನ ಮಾಡಾದ್ಮೇಲೆ ಇಲ್ಲಿ ತೊಗೊಂಬಂದು ಕಾಯಿನ ಅಂಟಿಸಿದ್ರೆ ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಅಂದ್ಕೊಂಡು ಇಲ್ಲಿ ಕಾಯಿನ ಅಂಟಿಸಿದ್ರೆ ಅದು ಹಂಗೆ ಇರುತ್ತಂತೆ. ನಮ್ಮ ಮನೆಯವರು ಅದನ್ನು ಟ್ರೈ ಮಾಡ್ತಾಯಿದ್ರು, ನಾನು ಅದನ್ನು ಟ್ರೈ ಮಾಡಲಿಲ್ಲ. ನಂದೀಶ್ವರು ಇಲ್ಲ ನಿಂತ್ಕೊಂತು ಅಂತ ಹೇಳ್ತಾಯಿದ್ರು ಅವರು. ನೋಡ್ತೀನಿ ನಾನು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು. ನೀನು ಮಾಡು ಅಂದರು, ಇಲ್ಲ ನಾನು ಮಾಡಲ್ಲ ನೀವೇ ಮಾಡಿ ಅಂತ ಹೇಳಿದೆ. ನನಗಂತೂ ನಿಜ ಫಸ್ಟು ನಂಬಿಕೆ ಇರಲಿಲ್ಲ. ಆಮೇಲೆ ಅವರು ಈ ರೀತಿ ಮಾಡಿದ್ರು, ಆ ಕಾಯಿ ನನಗೆ ನಿಂತ್ಕೊಂತು. ಆಮೇಲೆ ನಾನು ಹೌದಾ ಕೆಲವೊಂದು ಸರಿ ಈ ರೀತಿ ಆಗುತ್ತಾ ಅಂತ ಅಂದ್ಕೊಂಡೆ. ನೋಡಿ ನಾನು ತೋರಿಸ್ತಾನೆ ಇದ್ದೀನಿ, ಅವ್ರು ಹಾಕಿರೋ ಕಾಯಿನೂ ಬೀಳಲಿಲ್ಲ. ಆಮೇಲೆ ಅಲ್ಲಿಂದ ನಾವು ಗರ್ಭಗುಡಿಲಿ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ದೊಡ್ಡ ಮೂರ್ತಿ ಇದೆಯಲ್ಲ ಇಲ್ಲಿಗೆ ಬಂದಿದ್ದೀವಿ. ಇಲ್ಲೂ ಪೂಜೆ ಮಾಡಿಕೊಡ್ತಾರೆ ಕೆಳಗಡೆ. ಇಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಷ್ಟು ಜನ ತೆಂಗಿನಕಾಯಿ ಕಟ್ಟಿದ್ದಾರೆ ಅಂದರೆ ನಿಜ, ಇದು ನಿಜವಾಗ್ಲೂ ನಂಬಿಕೆನಾ ಇಲ್ಲ ನಾವು ಮನುಷ್ಯರು ಸುಮ್ಮನೆ ಏನಾದರೂ ಯಾರಾದರೂ ಒಬ್ರು ಹೇಳ್ಬಿಟ್ರೆ ಈ ರೀತಿ ನಾವು ಅಂದ್ಕೊಂಡು ಆಗಿಬಿಡುತ್ತೆ, ಎಲ್ಲ ಒಳ್ಳೇದಾಗ್ಬಿಡುತ್ತೆ ಅಂತ ಏನಾದರೂ ಹೋಗಿ ಅಂದ್ಕೊಂಡು ಈ ರೀತಿ ಕಟ್ತೀವ ಏನೋ, ನಿಜ ನನಗೆ ಗೊತ್ತಾಗಲಿಲ್ಲ. ದೇವ್ರನ್ನ ನಂಬಬೇಕು, ನಮ್ಮ ಮನಸ್ಸಿಂದ ಬೇಡ್ಕೋಬೇಕು, ಕೇಳ್ಕೋಬೇಕು. ಅದನ್ನು ನಾನು ಒಪ್ಕೋತೀನಿ. ನೋಡಿ ನಾನು ಮೇಲ್ಗಡೆ ವಿಗ್ರಹದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ತೆಂಗಿನಕಾಯಿ ಅಂದರೆ ಫ್ರೆಂಡ್ಸ್, ನಿಜ ಅಲ್ಲಿ ಹೋಗಿ ನೋಡಬೇಕು ನೀವು ರಿಯಲ್ಲಾಗಿ. ಸಿಕ್ಕಾಬಟ್ಟೆ ಅಂದರೆ ತೆಂಗಿನಕಾಯಿ ಕಟ್ಟಿದ್ರೆ ನಾವು ಅಂದ್ಕೊಂಡಿರೋದಾಗುತ್ತೆ ಅನ್ನೋದು ಇಲ್ಲಿ ಜನಗಳ ನಂಬಿಕೆ. 7 ವಾರನಾದರೂ ಕಟ್ಬೋದು, 5 ವಾರನಾದರೂ ಕಟ್ಬೋದು. ಇಲ್ಲಿ ಒಂದು ಬಸವಣ್ಣ ಇದೆ ನೋಡಿ, ಇಲ್ಲೂ ಕಟ್ತಾರಂತೆ. ಸುತ್ತ ಇಲ್ಲಿ ಬರೀ ತೆಂಗಿನಕಾಯಿನೇ ಕಟ್ಟಿದ್ದಾರೆ. ನಾನು ಹಂಗೆ ಅಂದ್ಕೊಂಡೆ, ನಿಜ ಇದೆಲ್ಲ ಆಗುತ್ತಾ ಅಂತ. ಅದು ನಿಮ್ಮ ಮನಸ್ಸಿನ ಭಾವನೆ. ನಾನಂತೂ ಇದ್ರ ಬಗ್ಗೆ ಏನೂ ಹೇಳೋದಿಲ್ಲ. ಯಾಕಂದರೆ ಕೆಲವೊಂದು ಸತಿ ಎಲ್ಲನೂ ಮೂಢನಂಬಿಕೆ ಅಂತಲೂ ಅಂದ್ಕೊಳ್ಳೋದಕ್ಕಾಗಲ್ಲ, ಮತ್ತು ಎಲ್ಲನೂ ಆಗುತ್ತೆ ಅಂತಲೂ ಅಂದ್ಕೊಳ್ಳೋದಕ್ಕಾಗಲ್ಲ. ಅದೆಲ್ಲ ಅವ್ರವ್ರ ಮನಸ್ಸಿಗೆ ಬಿಟ್ಟಿರೋದು. ಒಬ್ಬೊಬ್ಬರು ಭಕ್ತಿ, ಒಬ್ಬೊಬ್ಬರು ಪ್ರೀತಿ ಒಂದೊಂದು ಥರ ಇರುತ್ತಲ್ವ. ಕೆಲವೊಬ್ರಿಗೆ ಸುಮ್ಮನೆ ಮನಸ್ಸಲ್ಲೇ ಕೇಳ್ಕೊಂಡ್ರೆ ಆಗುತ್ತೆ, ದೇವರು ನಮಗೂ ಒಳ್ಳೇದು ಮಾಡ್ತಾರೆ ಅಂತ ಕೇಳ್ಕೊತಾರೆ. ಕೆಲವೊಬ್ರು ಉಪವಾಸ ಇದ್ದು ದೇವರನ್ನು ಬೇಡ್ಕೋತಾರೆ. ಆ ರೀತಿ ನಮ್ಮ ಮನಸ್ಸಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ. ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತಲೇ ಹಾಗೆ ಬಂದುಬಿಟ್ವಿ. ನಾವು ಅಲ್ಲಿ ಫಂಕ್ಷನಲ್ಲೂ ಏನೂ ಊಟ ಮಾಡಿರಲಿಲ್ಲ, ನಾನು ತಿಂಡಿನೇ ಮಾಡಿರಲಿಲ್ಲ ಆ್ಯಕ್ಚುಲಾಗಿ. ಅದಕ್ಕೆ ನಂದೀಶ್ ಅವರನ್ನು ಕೇಳ್ತಾಯಿದ್ರು, ನೀನು ಬೆಳಗ್ಗೆಯಿಂದ ತಿಂಡಿನೂ ತಿಂದಿರಲಿಲ್ಲ, ನನಗಾದರೂ ಹೇಳ್ಬೇಕಲ್ವ ಅಲ್ಲಿ ಎಲ್ಲಾದರೂ ಕೊಡಿಸ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಅಂದ್ಕೊಂಡೆ, ನಾವು ಬಂದಿದ್ದು ಫಂಕ್ಷನ್ಗೆ, ಅಲ್ಲಿಂದ ಉಪವಾಸ ಇದ್ದು ಚಾಮುಂಡಮ್ಮನ ದರ್ಶನ ಮಾಡೋ ರೀತಿ ಆಯಿತು, ಹೋಗಲಿ ಬಿಡಿ ಇದು ಒಂದು ಒಳ್ಳೇದಾಯ್ತಲ್ವ ಅಂತ ಹೇಳ್ಬಿಟ್ಟು ನಾವು ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಬಂದು ಊಟಕ್ಕೆ ಕೂತ್ಕೊಂಡ್ವಿ. 24 ಅವರ್ ನೀವು ಎಷ್ಟೊತ್ತಲ್ಲಿ ಹೋದ್ರೂ ಈ ದೇವಸ್ಥಾನದಲ್ಲಿ ಊಟನ ಕೊಡ್ತಾರೆ. ನಾನು ಫಸ್ಟ್ ಟೈಮ್ ಇದನ್ನು ಕೇಳಿದ್ದು. ಯಾಕಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಟೈಮಿಂಗ್ಸ್ ಅಂತ ಇರುತ್ತೆ, ಆದರೆ ಈ ದೇವಸ್ಥಾನದಲ್ಲಿ ಟೈಮಿಂಗ್ಸೇ ಇಲ್ಲ. 24 ಗಂಟೆ ನೀವು ಎಷ್ಟೊತ್ತಲ್ಲಿ ಹೋದ್ರೂ ಅವರು ಊಟ ಬಡಿಸ್ತಾರೆ. ಕೆಲವೊಂದು ದೇವಸ್ಥಾನಗಳಲ್ಲಿ ಇಷ್ಟೇ ಟೈಮಿಂಗ್ಸ್ ಅಂತ ಇರುತ್ತೆ, ಮುಗ್ದೋಗ್ಬಿಡುತ್ತೆ. ಎಂತೆಂಥ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೆಲ್ಲ ನೋಡಿದ್ದೀನಿ. ಆದರೆ ಈ ದೇವಸ್ಥಾನದಲ್ಲಿ ನನಗಂತೂ ಇದು ತುಂಬಾ ವಿಶೇಷ ಅಂತ ಅನ್ನಿಸ್ತು. ಎಲ್ಲ ದೇವಸ್ಥಾನಗಳಲ್ಲೂ ಊಟ ಕ್ಲೋಸ್ ಆಗಿಬಿಡುತ್ತೆ, ಆ ಥರ ಈ ಥರ ಅಂತ ಹೇಳ್ತಾರೆ. ಅದೊಂದು ಅಲ್ಲಿ ಮಠದ ಅಂದರೆ ಈ ದೇವಸ್ಥಾನ ಇದೆಯಲ್ಲ ಅಲ್ಲಿ ಅವರ ಅರ್ಚಕರಿದ್ದಾರಲ್ಲ ಅವ್ರದ್ದೊಂದು ಆಸೆ ಅಂತಲೇ ಹೇಳ್ಬೋದು ಇದು. ಅವರು ಯಾವಾಗ್ಲೂ ಇಲ್ಲಿ ಬರೋರಿಗೆ ಪ್ರಸಾದ ಕೊಡಬೇಕು ಅಂತ ಅವ್ರಿಗೆ ಆಸೆ ಅಂತೆ. ಹಾಗಾಗಿ ಬರೋವಂಥವ್ರಿಗೆ ಎಲ್ಲರಿಗೂ 24 ಗಂಟೆನೂ ಪ್ರಸಾದ ಇರುತ್ತೆ. ಅಲ್ಲಿಂದ ಹೋಗಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಚಿಕ್ಕಮ್ಮನ್ನ ಮನೆಗೆ ಡ್ರಾಪ್ ಹಾಕಿ ಆಮೇಲೆ ನಾವು ರಿಟರ್ನ್
ಮನೆಗೆ ಬಂದ್ವಿ. ನಾವು ಬರೋಷ್ಟರಲ್ಲಿ ಏಮನೋ ಬಂದಿದ್ಲು, ಅವಳೊಂದು ಸ್ವಲ್ಪ ರೇಗಿಸ್ಕೊಂಡು ಮಾತಾಡಿಸ್ಕೊಂಡು ಆಮೇಲೆ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಕೆಲಸ ಆಯಿತು. ನನಗೊಂದು ಕೆಟ್ಟ ಅಭ್ಯಾಸ ಏನು ಅಂದರೆ ಉಪವಾಸ ಇದ್ದಾಗ ಬೇಗ ತಲೆನೋವು ಬಂದ್ಬಿಡುತ್ತೆ. ಇವಾಗ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಟ್ಟಿದೆ. ಅದಕ್ಕೆ ಬಂದಿದ್ದ ತಕ್ಷಣವೇ ಹಸು ಕೆಲಸ ಎಲ್ಲ ಮುಗಿಸಿ ಒಳಗಡೆ ಬಂದು ಬೇಗ ಬೇಗ ಅಡುಗೆ ಎಲ್ಲ ಮಾಡಿಬಿಟ್ಟೆ. ಅಡುಗೆ ಮಾಡಿದೆ. ಊಟ ಸರಿಯಾಗಿ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ಮುದ್ದೆ ಮಾತ್ರ ತಿಂದ್ಬಿಟ್ಟು ಇವಾಗ ಮಲ್ಕೋಬೇಕು. ಎಷ್ಟು ತಲೆನೋವು ಬರ್ತಾಯಿದೆ ಅಂದರೆ ನಂದೀಶ್ವರ ಅದಕ್ಕೆ ಬೈಕೊಂಡು ಹೋದರು, ನೀನು ನಿದ್ದೆಗೆಡ್ತಿಯಲ್ಲ, ಮೋಸ್ಟ್ಲಿ ಅದಕ್ಕೆ ನಿನಗೆ ಇಷ್ಟೊಂದು ತಲೆನೋವು ಜಾಸ್ತಿ ಆಗಿರಬೇಕು ಅಂತ ಹೇಳ್ಬಿಟ್ಟು. ನೋಡೋಣ ಒಂದ್ಸರಿ ಹಾಸ್ಪಿಟಲಿಗೆ ಚೆಕ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ, ಉಪವಾಸ ಇದ್ದಿದ್ದಕ್ಕೆ ಈ ಥರ ಬಂತಾ, ಇಲ್ಲಾಂದರೆ ಹೊರಗಡೆ ಹೋದರೆ ಈ ಥರ ಆಗುತ್ತೇನೋ ನನಗೂ ಗೊತ್ತಿಲ್ಲ. ನೋಡೋಣ ಒಂದ್ಸರಿ ಅದನ್ನು ಚೆಕ್ ಮಾಡಿಸ್ತೀನಿ. ಈ ಒಂದು ವ್ಲಾಗ್ನ ಆದಷ್ಟು ನಾನು ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ. ನಾನು ಬೇರೆಯವ್ರಿಗೆ ವೀಡಿಯೋಸ್ ಕೊಟ್ಟಿದ್ದೆ, ಫಂಕ್ಷನಲ್ಲೆಲ್ಲ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ವೀಡಿಯೋ ಮಾಡಿಕೊಡಿ ಅಂತ. ಅವ್ರು ಬರೀ ಫೋಟೋಸ್ ಮಾತ್ರ ತೆಗೆದುಬಿಟ್ಟಿದ್ದಾರೆ, ವೀಡಿಯೋಸ್ ಮಾಡಿಕೊಟ್ಟಿಲ್ಲ. ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಪುಟಾಣಿ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಲವ್ ಯು ಆಲ್. ಬಾಯ್ ಬಾಯ್.